ತಾಲೂಕು ಕರಿಮುದ್ದನಹಳ್ಳಿ, ಸಿಂಗರಮಾರನಹಳ್ಳಿ, ಅಸ್ವಾಳು ಗ್ರಾಮಗಳಲ್ಲಿ ಗದ್ದಿಗೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಗೂ ಏಕಲ್ ಗ್ರಾಮೋತ್ಥಾನ್ ಫೌಂಡೇಶನ್ ಸಂಸ್ಥೆಯ ವತಿಯಿಂದ 100 ಜನ ರೈತರಿಗೆ ಟ್ರೀ ಪ್ಲಾಂಟೇಶನ್ ಗಿಡಗಳ ವಿತರಣೆ ಕಾರ್ಯಕ್ರಮವನ್ನು ಸಿಂಗರಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಗ್ರಾಮೋತ್ಥಾನ್ ಯೋಜನೆ ಕಾರ್ಯಕ್ರಮದ ಭಾಗವಾಗಿ ಏಕಲ್ ಗ್ರಾಮೋತ್ಥಾನ್ ಸ್ಕೀಮ್ ಆಯ್ಕೆ ಮಾಡಿದ ಪ್ರತಿಯೊಂದು ಕುಟುಂಬವು 5 ರೀತಿಯ ಹಣ್ಣು ಮತ್ತು ಔಷಧೀಯ ಸಸ್ಯಗಳನ್ನು ವಿತರಿಸಿ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸುಸ್ಥಿರತೆ ಮತ್ತು ಜೀವನೋಪಾಯದ ಉತ್ಪಾದನೆಯನ್ನು ಉತ್ತೇಜಿಸುವ ಸಲುವಾಗಿ ಇಂಥ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ನಡೆಸುತ್ತೇವೆ ಎಂದು ಏಕಲ್ ಗ್ರಾಮೋತ್ಥಾನ್ ಫೌಂಡೇಶನ್ ಸಂಸ್ಥೆಯ ಸ್ಟೇಟ್ ಕೋಆರ್ಡಿನೇಟರ್ ಶ್ರೀ ಗೋವಿಂದ್ ಕಿರಣ್ ರವರು ಮೈಸೂರು ಮಿಡ್ ಪತ್ರಿಕೆ ಹಾಗೂ ಸಿಆರ್ಜಿ ಚಾನೆಲ್ನೊಂದಿಗೆ ವಿಚಾರ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಪಿಡಿಒ ಶ್ರೀಮತಿ ಮಂಜುಳಾ, ಸದಸ್ಯರಾದ ಮೀನಾಕ್ಷಮ್ಮಣ್ಣಿ, ರೈತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.